ನಮಸ್ತೆ ವೀಕ್ಷಕರೇ, ಇನ್ನೇನು ನವರಾತ್ರಿ ಸ್ಟಾರ್ಟ್ ಆಯಿತು. ಈಗ ನವರಾತ್ರಿಯಲ್ಲಿ ಪ್ರಸಾದಕ್ಕೆ ಬಂದ ಬಾಳೆಹಣ್ಣು ತುಂಬ ಉಳಿತದೆ. ಆಗ ಅದನ್ನೆಲ್ಲ ಏನು ಮಾಡೋದು ಅಂತೇಳಿ ಕೆಲವರಿಗೆ ತಲೆ ಬಿಸಿ ಇರ್ತದೆ. ಇದು ನೋಡಿ, ಚೌತಿಗೆ ಉಳಿದಂತಹ ಬಾಳೆಹಣ್ಣಿನಲ್ಲಿ ನಾವು ಕದಳಿ ಬಾಳೆಹಣ್ಣಿನ ಹಲವನ್ನು ಮಾಡಿದ್ದೇವೆ. ತುಂಬ ಚೆನ್ನಾಗಾಯಿತು. ಅದೇ ರೀತಿ ನೀವು ಕೂಡ ಬಾಳೆಹಣ್ಣು ತುಂಬ ಉಳಿದ್ರೆ, ವೇಸ್ಟ್ ಆಗುವ ಹಾಗೆ ಇದ್ದರೆ ಅದರಿಂದ ಒಂದು ಒಳ್ಳೆಯ ಪ್ರಾಡಕ್ಟ್, ಒಂದು ಹಲ್ವವನ್ನು ತಯಾರು ಮಾಡಿ 1 ತಿಂಗಳು ಬೇಕಾದರೆ ಇಟ್ಕೊಂಡು ತಿನ್ಬೋದು. ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳುವ. ಮೊದಲಿಗೆ ಬಾಳೆಹಣ್ಣೆಲ್ಲ ಮಿಕ್ಸಿಯಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳುವ. ಸಾಧಾರಣ 1.25 ಲೀಟ್ರಷ್ಟು ತುಪ್ಪ ಬೇಕು. ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇವೆ. ಬತ್ತಿಗೆ ಇಡುದು. ಇದನ್ನು ಸುಮಾರು 1 ಗಂಟೆ ಈಗ ಈ ತುಪ್ಪದಲ್ಲಿ ಇದನ್ನು ಹುರಿಬೇಕು. ಹಲ್ವ ಮಾಡಲಿಕ್ಕೆ ಮರದ ಸಟ್ಟುಗೆ ಉಪಯೋಗಿಸಿದರೆ ಒಳ್ಳೆಯದಾಯ್ತಾ. ಅಂದರೆ ಸ್ಟೀಲ್ ಸಟ್ಟುಗೆಲ್ಲ ಹಾಕಿದರೆ ಪಾತ್ರೆ ಸವಿತದೆ. ಈಗ 4:15 ಆಗ್ತಾ ಬಂತು. 4 ಕಾಲಕ್ಕೆ ಇಟ್ಟಿದ್ದೇವೆ ಅದನ್ನು. ಎಲ್ಲ ಮುಗಿಯುವಾಗ ಎಷ್ಟು ಹೊತ್ತಾಗ್ತದೆ ಅಂತೇಳಿ ನೋಡುವ. ನೋಡಿ, ಈ ರೀತಿ ಬೆಲ್ಲದ ಹುಡಿ, ಜಾಗರಿ ಪೌಡ್ರ್ ಅಂತೇಳಿ ಬರ್ತದೆ. ಇದನ್ನು ಹಾಕ್ಬೋದು ಸಕ್ಕರೆ ಬದಲಿಗೆ. ಬೆಲ್ಲದಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ. ಸಕ್ಕರೆ ಹಾಕಿದರೆ ಕಲರ್ ಚೆನ್ನಾಗಿ ಬರ್ತದೆ. ಬೆಲ್ಲ ಹಾಕಿದರೆ ಸ್ವಲ್ಪ ಕಪ್ಪಗೆ ಕಲರ್ ಬರ್ತದೆ. ಈಗ ನೋಡಿ, ಇದೆಲ್ಲ ಡ್ರೈ ಆಗಿ ಒಂದು 1/4 ಅಂಶದಷ್ಟು ಕಮ್ಮಿ ಆಗಿದೆ. ಈಗ ಇನ್ನು ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳುವ. 1 kgಗೆ ಅರ್ಧ kg ಲೆಕ್ಕದಲ್ಲಿ ಸಕ್ಕರೆ. ಈಗ 10.5 kg ಸಕ್ಕರೆ ಇದೆ 21 kgಗೆ. ಇದನ್ನು ಬೆಲ್ಲದಲ್ಲಿ ಮಾಡೋದಾದರೆ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ಹಾಕ್ಕೊಂಡ್ರೆ ಆಯಿತು. kgಗೆ ಅರ್ಧ kg ಲೆಕ್ಕದಲ್ಲಿ. ಇವತ್ತು ನಾವು ಸಕ್ಕರೆಯಲ್ಲಿ ಮಾಡಿಕೊಡಿ ಅಂತ ಹೇಳಿದ್ದಾರೆ, ಹಾಗೆ ಸಕ್ಕರೆಯಲ್ಲಿ ಮಾಡ್ತಾ ಇದ್ದೇವೆ. ಸಕ್ಕರೆಯಲ್ಲಿ ಮಾಡಿದರೆ ನಿಮಗೆ ಒಳ್ಳೆ ಕಲರ್ ಕೂಡ ಬರ್ತದೆ. ಬೆಲ್ಲದಲ್ಲಿ ಮಾಡಿದರೆ ನಿಮಗೆ ಹೆಲ್ತ್ಗೆ ಒಳ್ಳೆಯದು ಅಂತ. ಹಾಗೆ ಬಿಸಿಯಾಗಿ ಹಾಕಲಿಕ್ಕೆ ಸ್ಟಾರ್ಟ್ ಆಯಿತು. ನಿಂತು ಸಾಕಾಗ್ತದೆ ಅಂತೇಳಿ ಒಂದು ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಹಾಗೆ ನೋಡಿ, ಈಗ 7 ಆಗ್ತಾ ಬಂತು. ಸಾಧಾರಣ ಇದು 4:15 ಇಟ್ಟದ್ದು. 4:15 ಅಂದರೆ 5:30, 6:30, 7, 2 ಗಂಟೆ ಆಯಿತು. ಈ ಹದಕ್ಕೆ ಬಂತು ನೋಡಿ, ಒಳ್ಳೆ ಪಿಂಕ್ ಕಲರ್ ಬಂದಿದೆ. ಈಗ ನೋಡಿ 8 ಗಂಟೆ ಆಯಿತು. ಇನ್ನೂ ಸಹ ಒಂದು ಅರ್ಧ ಮುಕ್ಕಾಲು ಗಂಟೆ, 1 ಗಂಟೆ ಬೇಕಾಗ್ಬೋದು ಇದಕ್ಕೆ. ಈಗ ಅದು ಫುಲ್ ಟೈಟ್ ಆಗಿದೆ, ತಿರುಗಿಸ್ಲಿಕ್ಕೆ ಕಷ್ಟ ಉಂಟು. ಕೈದು ರಟ್ಟೆ ಎಲ್ಲ ಬೈಸೆಪ್ಸ್ ಬರ್ತದೆ ಎಕ್ಸಸೈಸ್ ಮಾಡಿದಾಗೆ, ಹಾಗೆ ಆಗಿದೆ ನೋಡಿ. ಎಷ್ಟು ಅಂಟಾಗಿದೆ ನೋಡಿ. ನೋಡಿ 9 ಗಂಟೆ ಆಯಿತು. 4:15 ಇಟ್ಟದ್ದು. 4:30, 5:30, 6:30, 7:30, 8:30, 4:15 ಗಂಟೆ ಬೇಕಾಯ್ತು ಇದಕ್ಕೆ. 4:15 ಗಂಟೆ ಟೈಮ್ ಹಿಡಿಯಿತು. ನೀವು ನೇಂದ್ರ ಹಣ್ಣಿನಲ್ಲಿ ಮಾಡೋದಾದರೆ ಇಷ್ಟು ಟೈಮ್ ಹಿಡಿಯೋದಿಲ್ಲ. ಒಂದು 2-2.5 ಗಂಟೆಯಲ್ಲಿ ಹಲ್ವ ಆಗ್ತದೆ. ಇದು ಅಂತ ಹೇಳಿದರೆ ಕದಳಿ ಅಲ್ವ, ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರ್ತದೆ. ಪಾಕ ಬರಲಿಕ್ಕೆ ತುಂಬ ಲೇಟ್ ಆಗ್ತದೆ. ಹಾಗೆ ನೀವು ಮನೆಯಲ್ಲಿ ಸ್ವಲ್ಪ ಮಾಡುವಾಗ ಇಷ್ಟೆಲ್ಲ ಹೊತ್ತು ಹೋಗೋದಿಲ್ಲ. ಇದರಲ್ಲಿ 35 kg ಬಾಳೆಹಣ್ಣಿತ್ತು, ಸುಲಿದು 22 kg ಬಾಳೆಹಣ್ಣಿತ್ತು. ಹಾಗೆ ಅದು ಅಷ್ಟು ಇರೋದ್ರಿಂದ ಇಷ್ಟು ಲೇಟ್ ಆಯಿತು ನೋಡಿ. ಈಗ ಫೈನಲ್ ಸ್ಟೇಜಿಗೆ ಬಂದಿದೆ ನೋಡಿ. ಈ ಹಲ್ವ ಫುಲ್ಲು ತಿರುಗ್ತಾ ಉಂಟು ಮತ್ತು ಶೈನಿಂಗ್ ಬಂದಿದೆ ನೋಡಿ ಒಂಥರ. ಅದನ್ನು ಸ್ವಲ್ಪ ಒಂದು ಚಮಚದಲ್ಲಿ ತೆಗೆದಿಟ್ಟು ನೋಡಬೇಕು. ಅದು ಹೀಗೆ ಉಂಡೆ ಮಾಡಲಿಕ್ಕೆ ಬಂದರೆ, ಈಗ ಉಂಡೆ ಮಾಡಲಿಕ್ಕೆ ಬಂದರೆ ಕೈಗೆ ಅಂಟುವುದಿಲ್ಲ ಅಂತೇಳಿ ಆದರೆ ಅದು ಆಗಿದೆ ಅಂತೇಳಿ ಲೆಕ್ಕ ನೋಡಿ. ಈಗ ಇದು ರೆಡಿ ಆಯಿತು. ಇನ್ನು ಒಂದು ಬಟರ್ ಪೇಪರ್ ಹಾಕಿ ನಾವು ಒಂದು ಟ್ರೇಯನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೇವೆ. ಒಂದು 2-3 ಟ್ರೇ ಬೇಕಾಗ್ತದೆ. ಈಗ ಈ ಅನ್ನ ಬಸಿಯುವ ಕೈ ಉಂಟಲ್ಲ, ಅನ್ನ ತೋಡುವ ಕೈ, ಅದರಲ್ಲಿ ತುಪ್ಪ ಹಚ್ಚಿ ಈ ರೀತಿಯಲ್ಲಿ ಅದು ಅಂಟಿಕೊಳ್ಳದ ರೀತಿಯಲ್ಲಿ ಅದಕ್ಕೆ ಹಾಕ್ಕೊಳ್ಬೇಕು ನೋಡಿ. ಈ ರೀತಿಯಲ್ಲಿ ಬಿಸಿ ಇರ್ತದೆ, ಭಾರಿ ಜಾಗ್ರತೆಯಲ್ಲಿ ಹಾಕ್ಕೊಳ್ಬೇಕಾಗ್ತದೆ. ಈಗ 3 ಟ್ರೇಗೆ ಒಂದೇ ಲೆಕ್ಕದಲ್ಲಿ ಹಾಕ್ಕೊಳ್ಬೇಕು. ಇದಕ್ಕೆ ಲಾಸ್ಟ್ ಇಳಿಸುವಾಗ ಒಂದು ಅರ್ಧ kg ಗೋಡಂಬಿ ಹಾಕ್ಕೊಂಡಿದ್ದೇವೆ ಆಯಿತಾ, ಗೇರು ಬೀಜ ಚೂರು. ಅದು ನಿಮಗೆ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ. ಇದನ್ನಿನ್ನು ತುಪ್ಪ ಹಚ್ಚಿ ಈ ರೀತಿ ಲೆವೆಲ್ ಮಾಡ್ಕೊಳ್ತೇವೆ. ಅಡಿಗಡೆಗೆ ಅದು ಅಂಟಿಕೊಳ್ಳದ ಹಾಗೆ ಬಟರ್ ಪೇಪರ್ ಹಾಕ್ಕೊಂಡಿದ್ದೇವೆ. ಇದನ್ನು ರೂಮ್ ಟೆಂಪರೇಚರಿಗೆ ಬರುವವರೆಗೆ ಇಡಬೇಕಾಗ್ತದೆ. ಸಾಧಾರಣ ಒಂದು 7ರಿಂದ 8 ಗಂಟೆ ಬೇಕು. ಆಮೇಲೆ ಇದನ್ನು ಕಟ್ ಮಾಡ್ತೇವೆ ನೋಡಿ. ಹಲ್ವ ಫಸ್ಟ್ ಕ್ಲಾಸ್ ಆಗಿ ರೆಡಿಯಾಗಿದೆ. ಇದನ್ನೀಗ ಕಟ್ ಮಾಡಿಕೊಳ್ಳುವ. ಹೀಗೆ ಒಳ್ಳೆ ತುಪ್ಪದ ಪರಿಮಳ ಬರ್ತಾ ಉಂಟು ನೋಡಿ. ಎಷ್ಟು ಚಂದ ಕಲರ್ ಬಂದಿದೆ. ಇದನ್ನೆಲ್ಲ 1/4 kg ಪ್ಯಾಕ್ ಆಗಿ ಮಾಡ್ತೇವೆ. ಇನ್ನು ಇದನ್ನು ಯಾವ ರೀತಿ ಪ್ಯಾಕ್ ಮಾಡೋದು ಅಂತೇಳಿ ತಿಳ್ಕೊಳ್ಳುವ. ಇದನ್ನು ಪ್ಲಾಸ್ಟಿಕ್ ಕವರಲ್ಲಿ ಮಾಡೋದಲ್ಲ, ಪ್ಲಾಸ್ಟಿಕ್ ಶೀಟ್ ಬರ್ತದೆ. ಅಂದರೆ ತೊಟ್ಟೆ ಹೇಳ್ತಾರೆ, ತೊಟ್ಟೆ ಅಲ್ಲ, ಬರೀ ಪ್ಲೇನ್ ಶೀಟ್ ಬರ್ತದೆ. ಅದರಲ್ಲಿ ಈ ರೀತಿ ಅದನ್ನು ಚೌಕಕ್ಕೆ ಸುತ್ತಿ ಅದಕ್ಕೊಂದು ಗಮ್ ಟೇಪ್ ಹಾಕಬೇಕು. ಅಂದರೆ ಹಲ್ವ ಪ್ಯಾಕ್ ಮಾಡುವ ಕ್ರಮ ಹಾಗೆ. ಆನಂತರ ಅದರ 2 ಸೈಡ್ಗಳನ್ನು ಮಡಚಿ, ನಮ್ಮ ಹತ್ರ ಹೀಟರ್ ಮಿಷಿನ್ ಇದೆ ನೋಡಿ, ಅಥವಾ ಕ್ಯಾಂಡ್ಲ್ ಕೂಡ ಆಗ್ತದೆ.
ಅದು ಬಿಸಿ ಆದ ಕೂಡಲೇ ಅದಕ್ಕೆ ಅದರ ತುದಿಯನ್ನು ಮುಟ್ಟಿಸಿ ಅದನ್ನು ಬಿಸಿಯಾದ ತುದಿಯನ್ನು ಇನ್ನೊಂದು ಬದಿಗೆ ತಾಗಿಸಿಡುವಂಥದ್ದು. ನೋಡಿ ಈ ರೀತಿ ಮಡಚಬೇಕು. ಆಮೇಲೆ ಅದು ಬಿಸಿಗೆ ಸ್ವಲ್ಪ ಬಿಸಿ ಮಾಡಿ ಅದನ್ನು ಅಲ್ಲಿ ಮಡಚಿ ತಾಗಿಸಬೇಕು. ನೋಡಿ ಈ ರೀತಿ. ಇನ್ನೊಂದು ಸೈಡ್ ಕೂಡ ಹಾಗೆ ಮಾಡಬೇಕು. ಅದೇ ರೀತಿ ಮಡಚಿ ಅದನ್ನು ತುದಿಯನ್ನು ಈ ರೀತಿ ಮಾಡಿ ಅಲ್ಲಿಗೆ ತಾಗಿಸಿ ಬಿಡಬೇಕು. ನೋಡಿ ಅಲ್ಲಿಗೆ ಹಲ್ವಾ ಪ್ಯಾಕ್ ಆಯಿತು. ಅದು ಯಾಕೆ ಈ ರೀತಿ ಮಾಡೋದು ಅಂತ ಹೇಳಿದರೆ, ಅದು ಸ್ಕ್ವೇರ್ ಇರುವ ಹಲ್ವಾ ಹಾಗೇ ಇರ್ತದೆ. ನೀವು ಪ್ಲಾಸ್ಟಿಕ್ ಕವರಿಗೆ ಹಾಕಿದರೆ ಅದು ಸ್ವಲ್ಪ ಮಾಯ್ಶ್ಚರೆಲ್ಲ ಎಳ್ಕೊಂಡು ಸ್ವಲ್ಪ ದಿವಸ ಆದಮೇಲೆ ನೀರಾಗಿ ಹೋಗ್ತದೆ, ಅಂದರೆ ಕವರ್ನ ಶೇಪ್ ಬರ್ತದೆ. ಇದಾದರೆ ನೀವು ಯಾವ ರೀತಿ ಇರ್ತದೆ ನೋಡಿ, ಸ್ಕ್ವೇರ್ ಆಗಿ ಅದೇ ರೀತಿ ಇರ್ತದೆ. ನೋಡಿ ಎಲ್ಲ ಪ್ಯಾಕ್ ಆಗಿದೆ ನೋಡಿ. ಈ ರೀತಿ ಹಲ್ವನ್ನು ಮಾಡುವಂಥದ್ದು. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.